ತಾಯಿ ಚಾಮುಂಡಿ ಬಗ್ಗೆ ಎಷ್ಟು ಕೆಟ್ಟ ಶಬ್ದ ಬರ್ತಾರೋ ನಾನು ಈಗ ಸಾರ್ವಜನಿಕ ವೇದಿಕೆಯಲ್ಲಿ ಹೇಳೋಕ್ಕಾಗಲ್ಲ. ಏನೇನು ಮಾತಾಡ್ತಾರೆ ಗೊತ್ತಾ ನಿಮಗೆ? ಸೀರೆ ತೋರಿಸೋರು, ರವಿಕೆ ತೋರಿಸೋವಂಥವ್ರು, ಗಂಡಸರು ಏನೇನೋ ಮಾತಾಡ್ತಾರೆ. ಒಂದು ವೇಳೆ ಮುಸಲ್ಮಾನರ ಬಗ್ಗೆ ನಾವು ಕ್ರೈಸ್ತರ ಬಗ್ಗೆ ಇವ್ರು ಇದೇ ಥರ ಮೈಸೂರು ಇಟ್ಕೊಂಡು ಮಾಡಿದ್ರಲ್ಲ, ತಾಯಿ ಚಾಮುಂಡಿನ ನಿಲ್ಲಿಸಿದ್ರಲ್ಲಿ ಮಾಡಿದರೆ ಇಷ್ಟೊತ್ತಿಗೆ ಹೆಣ ಆಗಿರೋರು. ಒಂದು ವೇಳೆ ಹಿಂದೂಗಳ ಬದಲು ಮುಸಲ್ಮಾನರು 80% ಇದ್ದು ಮೊಹಮ್ಮದ್ ಪೈಗಂಬರರ ಜನ್ಮಭೂಮಿಯಲ್ಲಿ ಯಾವುದೋ ಒಂದು ಕಾಲದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿದ್ದು ಅಲ್ಲೊಂದು ದೇವಸ್ಥಾನವನ್ನು ಕಟ್ಟಿದರೆ, ನೀವು 80% ನೀವು ಮುಸಲ್ಮಾನರು ಇದ್ದರೆ ನೀವು ಕೋರ್ಟನ್ನು ಕೇಳ್ತಿದ್ರ, ಕಾನೂನು ಕೇಳ್ತೀರ? ಮೊದಲು ಒಡೆದಾಕ್ಬಿಟ್ಟು ಕಟ್ಟಿರ್ತಿದ್ರೆ. 400 ಚಿಲ್ಲರೆ ವರ್ಷಗಳ ಕಾಲ ಹಿಂದೂಗಳು ಪ್ರಾಣ ಕೊಟ್ಟಿದ್ದಾರೆ. ಸರಯೂ ನದಿನಲ್ಲಿ ಅವರ ಹೆಣಗಳು ತೇಲಿ ಹೋಗಿದ್ದಾವೆ, ಗುಂಡೇಟು ಗೋಲಿಬಾರಿಗೆ ಒಳಗಾಗಿದ್ದಾರೆ, ಕೋರ್ಟ್ನಲ್ಲಿ ಫೈಟ್ ಮಾಡಿ ಕೋರ್ಟಿಂದ ಪಡ್ಕೊಂಡಿದ್ದಾರೆ. ನಾನು ನೀವು ಹೇಳಿದ ಸರಿ ಕೇಳಿಸ್ಕೊಂಡ ಇಲ್ಲ, ಡೌಟ್ ಬಂತ ಏನು ಕೋರ್ಟ್ನಲ್ಲಿ ಏನು ಬಂತು, ಅದು ಕೆಳಗೆ ದೇವಸ್ಥಾನ ಇರಲಿಲ್ಲ ಅಂತ. ಅಲ್ಲ ಒಂದು ನಿಮಿಷ, ಅವ್ರು ಯಾವುದು ಬೇರೆ ಕೋರ್ಟ್ ಇದೆ ಅಂತ ಹೇಳ್ತಿದಾರ ಅಂತ. ಸರ್ ಯಾವ ಕೋರ್ಟು? ಬೇರೆದಲ್ಲ ಸರ್, ಬಾಬರಿ ಮಸೀದಿ ಇದೆ ಹೇಳ್ತಾ ಇರೋದು. ಅಲ್ಲಿ ದೇವಸ್ಥಾನ ಇರಲಿಲ್ಲ, ಆದರೆ ಹಿಂದೂಗಳ ಇದರಿಂದ ಅವರಿಗೆ ಈ ಇನ್ಫಾರ್ಮೇಶನ್ ಎಲ್ಲಿಂದ ಬರ್ತಿದೆ ನಿಮಗೆ? ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಏನು ಅಂತ? ಅಲ್ಲಿ ದೇವಸ್ಥಾನ ಇರಲಿಲ್ಲ ಅಂತ ಬಂತ ರಿಪೋರ್ಟ್. ಯಾವ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಇದು? ನಿಮ್ಮ ನ್ಯೂಸ್ ಚಾನಲ್ ಅಲ್ಲೇ ತೋರಿಸೋದಲ್ಲ. ನಮ್ಮ ನ್ಯೂಸ್ ಚಾನಲ್ ಅನ್ಬೇಡ್ರಿ ದಯವಿಟ್ಟು. ಹೇಳಿ. ಕೆ ಮೊಹಮ್ಮದ್ ಅನ್ನುವಂಥ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಡೈರೆಕ್ಟರ್ ಆಗಿದ್ದಂಥವ್ರು ಅವರು ಎಕ್ಸ್ಕವೇಷನ್ ಮಾಡಿದ್ದು, ಅವರು ಉತ್ಖನನ ಮಾಡಿ ಅಲ್ಲಿ ವಿಷ್ಣುವಿನ ದೇವಸ್ಥಾನ ಇತ್ತು ಅನ್ನೋದಕ್ಕೆ, ವಿಷ್ಣು ಅಂದರೆ ರಾಮ ವಿಷ್ಣುವಿನ ಅವತಾರ, ದೇವಸ್ಥಾನ ಇತ್ತು ಅನ್ನೋದಕ್ಕೆ ರಿಪೋರ್ಟನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರು. ಕೆ ಮೊಹಮ್ಮದ್ ಈಗಲೂ ಕೂಡ ಬಹಿರಂಗವಾಗಿ ಮಾತಾಡ್ತಾರೆ ಏನೇನು ಸಿಕ್ತು ಅಂತ. ಅದು ಯಾವುದೂ ನಿಮ್ಮ ಗಮನಕ್ಕೆ ಬಂದಿಲ್ಲ? ಹಾಂ, ಮತ್ತೆ ದೇವಸ್ಥಾನ ಇಲ್ಲ ಅಂತೀರಿ, ದೇವಸ್ಥಾನ ಇರಲಿಲ್ಲ ಅಂತೀರಿ. ಜಡ್ಜ್ಮೆಂಟ್ ಏನು ಬಂದಿರ ಸರ್? ಜಡ್ಜ್ಮೆಂಟ್ ದೇವಸ್ಥಾನ ಆ ಎಲ್ಲ ಆಧಾರಗಳ ಮೇಲೇ ಜಡ್ಜ್ಮೆಂಟ್ ಕೊಟ್ಟಿದ್ದು. ಮಹಿಷಾ ದಸರಾನ ಅವ್ರ ಕಾಲದಲ್ಲಿ ಪ್ರಾರಂಭ ಆಯಿತು, ಮಹಿಷಾ ದಸರಾ ಬಿಡಲಿಲ್ಲ. ಯಾಕಂದರೆ ತಾಯಿ ಚಾಮುಂಡಿ ಬಗ್ಗೆ ಎಷ್ಟು ಕೆಟ್ಟ ಶಬ್ದ ಬರ್ತಾರೋ ನಾನು ಈಗ ಸಾರ್ವಜನಿಕ ವೇದಿಕೆಯಲ್ಲಿ ಹೇಳೋಕ್ಕಾಗಲ್ಲ. ಏನೇನು ಮಾತಾಡ್ತಾರೆ ಗೊತ್ತಾ ನಿಮಗೆ? ಸೀರೆ ತೋರಿಸೋರು, ರವಿಕೆ ತೋರಿಸೋವಂಥವ್ರು, ಗಂಡಸರು ಏನೇನೋ ಮಾತಾಡ್ತಾರೆ. ಅದನ್ನು ಹೇಳಿದಾಗ ನನಗೆ ಎದೆನಲ್ಲಿ ಉರಿಯುತ್ತೆ, ನನಗೆ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ. ನನ್ನ ಮನುಷ್ಯನ, ನಾನು ಭಕ್ತ, ನನ್ನ ತಾಯಿ ಚಾಮುಂಡಿ ಭಕ್ತ, ಅದಕ್ಕೆ ನನಗೂ ಸಿಟ್ಟು ಬಂತು, ತುಳಿದಾಕ್ತೀನಿ, ಹೊಸಗಾಗ್ತೀನಿ ಅಂತ ಹೇಳಿದೆ. ಇದನ್ನು ಕಾಂಟ್ರವರ್ಸಿ ಏನೋದಾದರೆ, ತಾಯಿ ಚಾಮುಂಡಿ ಬೆಟ್ಟಕ್ಕೆ ಪ್ರತಿ ವರ್ಷ ಪ್ರತಿ ದ್ವಿತೀಯನೂ ಕೂಡ ಸಾವಿರಾರು ಜನ ಬರ್ತಾರೆ. ಆ ಭಕ್ತರ ಭಾವನೆಗಳಿಗೆ ನೋವು ಮಾಡೋದಕ್ಕೆ ಇವರಿಗೆ ಅವಕಾಶಗಳು ಯಾರು ಇವರಿಗೆ ಹಕ್ಕನ್ನು ಕೊಟ್ಟಂಥವ್ರು? ಒಂದು ವೇಳೆ ಮುಸಲ್ಮಾನರ ಬಗ್ಗೆ ನಾವು ಕ್ರೈಸ್ತರ ಬಗ್ಗೆ ಇವ್ರು ಇದೇ ಥರ ಮೈಸೂರು ಇಟ್ಕೊಂಡು ಮಾಡಿದ್ರಲ್ಲ, ತಾಯಿ ಚಾಮುಂಡಿನ ನಿಲ್ಲಿಸಿದ್ರಲ್ಲಿ ಮಾಡಿದರೆ ಇಷ್ಟೊತ್ತಿಗೆ ಹೆಣ ಆಗಿರೋರು.